and welcome back to our channel. ಇದರ ಮದರ್ಸ್ ಡೇ ಪ್ರಯುಕ್ತ ವಿಶ್ವ ದಿನಾಚರಣೆಯ ಥರ ಈ ಮಹಿಳಾ ಒಂದು ಮದರ್ಸ್ ಡೇ ಇವತ್ತು ಎಲ್ಲ ಒಬ್ಬ ತಾಯಂದಿರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು, ಕರಗ ಪ್ರಯುಕ್ತ ಬರೋಕ್ಕಾಗಲಿಲ್ಲ. ಆದ್ದರಿಂದ ಇಷ್ಟು ಜನ ಮಾತ್ರ ಬಂದಿದ್ದೀವಿ. ಇದ್ರ ಬಗ್ಗೆ ಒಂದೆರಡು ಮಾತನ್ನು ಆಡಬೇಕು ಅಂತ ಸುಕನ್ಯಾ ಮೇಡಮ್ನವ್ರನ್ನ ಕರೆದಿದ ತಕ್ಷಣ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಜಯಮ್ಮ ಮೇಡಮ್ ಅವರಿಗೆ ಅಮ್ಮನ ದಿನಾಚರಣೆಯ ಶುಭಾಶಯಗಳು. ಅಮ್ಮ ಅಂತಂದರೆ ಅದು ಒಂದು ಅದ್ವಿತೀಯ. ಅವಳು ಯಾರಿಗೂ ಸರಿಸಾಟಿ ಇಲ್ಲ. ಹೆಣ್ಣನ್ನು ಅಮ್ಮ ಈ ಒಂದು ವಿಶ್ವಕ್ಕೆ ಸಮಾನಳವಳು. ಯಾಕೆ ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಜ್ಜೆಗೂ ಕೂಡ ಅಮ್ಮನ ಒಂದು ಕೊಡುಗೆ ಬಹಳಷ್ಟು ಅಪಾರವಾದದ್ದು. ಏಕೆ ಅಂದರೆ ಮರದಿಂದ ಮರ ಹುಟ್ಟುವಂತೆ ಮಾಡುವಂಥವಳು. ತನ್ನ ಮಗುವನ್ನು ತನ್ನ ಮಡಿಲಲ್ಲಿ 9 ತಿಂಗಳು ನವಮಾಸಗಳು ಇಟ್ಕೊಂಡು ಅವಳು ಹೊತ್ಕೊಂಡು ಹೆತ್ತು ಕಷ್ಟಪಟ್ಟು ಭೂಮಿಗೆ ಕೊಡುಗೆಯಾಗಿ ನೀಡ್ತಾಳೆ. ಅವಳು ನಿಜವಾಗ್ಲೂ ಒಂದು ಅದ್ಭುತ, ಒಂದು ಯಂತ್ರಕ್ಕೆ ಸಮಾನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಏಕೆ ಅಂತಂದರೆ ಅಮ್ಮ ಈ ದಿನ ಮೊದಲು ಅಬಲೆ ಅಂತ ಕರೀತಾಯಿದ್ರು ಹಳೆ ಕಾಲದಲ್ಲಿ. ಇದೀಗ ಅವಳು ಸಬಲೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅವಳು ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಅವಳನ್ನು ಯಾರಿಗೂ ನಾನು ಸರಿಸಾಟಿ ನನಗೆ ಯಾರೂ ಇಲ್ಲ ಅಂತ ತೋರಿಸಿಕೊಟ್ಟವಳು ಅವಳು. ಅಮ್ಮಂದ್ರ ಒಂದು ದಿನಾಚರಣೆಗೆ ನಿಜವಾಗ್ಲೂ ನಾವೆಲ್ಲರೂ ಕೂಡಿ ಇವತ್ತು ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಸಂತೋಷದ ದಿನ. ನಾನು ಅಮ್ಮಂದಿರ ದಿನಾಚರಣೆಗೆ ಒಂದು ಕವನವನ್ನು ಬರೆದಿದ್ದೀನಿ, ಅದನ್ನು ಓದಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವ ತಾಯಂದಿರ ದಿನಾಚರಣೆಯ ಅಂಗವಾಗಿ ನನ್ನ ಒಂದು ಕವನ, ಶೀರ್ಷಿಕೆ ಬೆಚ್ಚನೆಯ ತೊಟ್ಟಿಲು. ನನ್ನ ಒಂದು ಶೀರ್ಷಿಕೆ ಬೆಚ್ಚನೆಯ ತೊಟ್ಟಿಲು. ಗರ್ಭ ಹೊತ್ತ ನವಮಾಸಗಳು ಋಣವ ತೀರಿಸಲು ಮಕ್ಕಳು. ಗರ್ಭ ಹೊತ್ತ ನವಮಾಸಗಳು ಋಣವ ತೀರಿಸಲು ಮಕ್ಕಳು. ಸಾಲದು ಜನ್ಮಗಳು ಅವಳಲ್ಲಿ ಸಕಲ ದೇವತೆಗಳು. ಋಣವ ತೀರಿಸಲು ಮಕ್ಕಳು, ಸಾಲದು ಜನ್ಮಗಳು ಅವಳಲ್ಲಿ ಸಕಲ ದೇವತೆಗಳು. ತಾಯಿಯ ಅದ್ಭುತ ಮಡಿಲು, ಕಂದನ ಬೆಚ್ಚನೆಯ ತೊಟ್ಟಿಲು. ತಾಯಿಯ ಅದ್ಭುತ ಮಡಿಲು, ಕಂದನ ಬೆಚ್ಚನೆಯ ತೊಟ್ಟಿಲು. ಗರ್ಭದಿ ರಕ್ತದಲ್ಲಿ ಈಜಾಡಲು, ಜನ್ಮದಿ ಪಾಪಕರ್ಮಗಳ ನೆನೆಸಲು. ಗರ್ಭದಿ ರಕ್ತದಲ್ಲಿ ಈಜಾಡಲು, ಜನ್ಮದಿ ಪಾಪಕರ್ಮಗಳ ನೆನೆಸಲು. ರಕ್ತ ಬಸಿದು ಹಾಲುಣಿಸಿದ ತಾಯಿ, ಜೀವ ಪಣಕ್ಕಿಟ್ಟು ತೇಯ್ದ ದಯಾಮಯಿ. ರಕ್ತ ಬಸಿದು ಹಾಲುಣಿಸಿದ ತಾಯಿ, ಜೀವ ಪಣಕ್ಕಿಟ್ಟು ತೇಯ್ದ ದಯಾಮಯಿ. ಭಾವ ಪಣಕ್ಕಿಟ್ಟು ತೊಯ್ದ ಕರುಣಾಮಯಿ, ಸಂಸಾರ ಸೌಖ್ಯದಲ್ಲಿ ಮಹಾಮಾಯಿ. ಹಳೆಯುಗದಿ ಅಬಲೆ, ಇದೀಗ ಸಕಲ ಕ್ಷೇತ್ರಗಳಲ್ಲಿ ಸಬಲೆ. ಅಖಂಡ ಜಗತಿ ಹೂಮಾಲೆ, ಪ್ರಕೃತಿ ಸುಸ್ವರ ಸುಕೋಮಲೆ. ಅಮ್ಮ ಅಪ್ರತಿಮ ಅದ್ವಿತೀಯಳು, ಎಲ್ಲ ಸ್ಥಾನ ತುಂಬ ಬಲ್ಲವಳು, ಯಾರಿಗೂ ಸರಿಸಾಟಿ ಇಲ್ಲದವಳು, ಸಹನೆಯಲ್ಲಿ ದರಿದ್ರಿಗೆ ಸಮಾನಳು. ಧನ್ಯವಾದಗಳು. ನನ್ನ ಕವನ ಅಮ್ಮ ಅನ್ನೋಳು ಈ ಭೂಮಿಗೆ ಸಮಾನಳು ಅಂತಂದರೆ ಸಹನೆಯಲ್ಲಿ ಅವಳನ್ನು ಮೀರಿಸುವವಳೇ ಇಲ್ಲ. ಹೇಳಬೇಕು ಅಂದರೆ ಅವಳು ಒಂದು ಭೂಮಿ ಯಾವ ರೀತಿ ನಮ್ಮನ್ನು ಸಾಕ್ತಾಳೆ ಅದಕ್ಕೆ ಸಮಾನನಾಗಿ ತಾಯಿ ಕೂಡ ಇವತ್ತು ನಮ್ಮನ್ನು ಉಳಿಸಿ ಬೆಳೆಸೋದ್ರಲ್ಲಿ ಅವಳು ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಅಪಾರವಾದಂಥ ವಿಶ್ವಕ್ಕೆ ಕೂಡ ಅವಳು ಕೊಟ್ಟಿದ್ದಾಳೆ. ಈ ದಿನ ನಾವು ಅವಳನ್ನು ಎಲ್ಲರೂ ಕೂಡ ನೆನೆಸ್ಕೊಂಡು ಅವಳಿಗೆ ಒಂದು ಅಮ್ಮಳಿಗೆ ಏನೋ ಒಂದು ಉಡುಗೊರೆ ಕೊಡುಗೆ, ಒಂದು ಒಳ್ಳೆಯ ಮಾತನ್ನಾಡಿ ಅವಳು ಸಂತೋಷಪಡಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸುತ್ತಾ ನನ್ನೆರಡು ಮಾತುಗಳನ್ನು ತುಂಬ ಚೆನ್ನಾಗಿ ಸೂಪರಾಗಿ ಹೇಳಿದ್ರು. ತಾಯಿ ಯಾವ ರೀತಿಯಾಗಿ ನಮ್ಮನ್ನು ಸಾಕಿ ಸಲಗ್ತಾಳೋ ಆ ರೀತಿಯಾಗಿ ತಾಯಿ ಸಹ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಲಗ್ತಾಳೆ. ಆದರೆ ನಾವು ತಾಯಿಯ ಒಂದು ಋಣವನ್ನು ತೀರ್ಸೋಕ್ಕಾಗಲ್ಲ. ನೀರಿನ ಋಣ, ತಾಯಿಯ ಋಣ, ಉಪ್ಪಿನ ಋಣ
ಈ ಮೂರನ್ನು ತೀರ್ಸೋಕ್ಕಾಗಲ್ಲ ಅಂತ ಹೇಳೋದ್ರಲ್ಲಿ ಮೇಡಮ್ನವ್ರು ತುಂಬ ಚೆನ್ನಾಗಿ ಸೊಗಸಾಗಿ ಹೇಳಿದ್ರು. ಅವ್ರಿಗೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಕ್ಲಾಸ್ ಕ್ಲಾಸ್ ಕ್ಲಾಸ್. ಈಗ ಶಿಲ್ಪ ಅವರು ಒಂದೆರಡು ಮಾತನ್ನು ಯಾವುದು ಮೇಡಮ್ ಹೇಳ್ತಾರಂತೆ. ಏನಿಲ್ಲ, ನಾನು ಏನು ಹೇಳಬೇಕು ಅಂತಿದ್ದೆ ಅದನ್ನೆಲ್ಲ ಆಲ್ರೆಡಿ ಮೇಡಮ್ ಹೇಳಿದ್ದಾರೆ. ಬಟ್ ನಾನು ಈ ಸಂದರ್ಭದಲ್ಲಿ ಏನು ನೆನಪಿಸ್ಕೋತಾ ಇದ್ದೀನಿ ಅಂತಂದರೆ, ಏನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈಗ ರೀಸೆಂಟಾಗಿ ಆಗಿದ್ದ ಒಂದು ಘಟನೆ, ಈ ಒಂದು ಕಾಶ್ಮೀರಲ್ಲಿ ತುಂಬಾ ಆಗಬಾರ್ದಂತಹ ಘಟನೆ ನಡೀತು. ಆ ಒಂದು ಘಟನೆ ಆದಮೇಲೆ ಒಂದು ಸಿಂಧೂರ್ ಅಂತ ಒಂದು ಆಪ್ರೇಷನ್ನ ಕ್ರಿಯೇಟ್ ಮಾಡಿದ್ರು. ಅದರಲ್ಲಿನೂ ಮಹಿಳೆಯರು ಒಂದು ಮಹತ್ವರವಾದ ಒಂದು ಸ್ಥಾನನ ಪಡ್ಕೊಂಡು ಅದರಲ್ಲಿ ಒಂದು ಸಕ್ಸಸ್ ಆಗಿದ್ದಾರೆ ಅಂದರೆ ಅವರಿಬ್ಬರನ್ನ ನಾವಿಲ್ಲಿ ನೆನಪಿಸ್ಕೊಳ್ಲೇಬೇಕು. ಖಂಡಿತ ಎಲ್ಲರೂ ನೆನಪಿಸ್ಕೋಬೇಕು. ವಿಶ್ವದಲ್ಲಿರೋರೆಲ್ಲ ನೆನಪಿಸ್ಕೊಬೇಕಾದಂತಹ ಒಂದು ಇಬ್ಬರು ಮಹಿಳೆಯರ ಹೆಸರನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಯೋಮಿಕಾ ಸಿಂಗ್ ಆ್ಯಂಡ್ ಸೋಫಿಯಾ. ದಯವಿಟ್ಟು ಅವ್ರಿಗೆ ನಿಮ್ಮ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಈ ಫೀಲ್ಡಲ್ಲಿದ್ದು ಅವರು ಇವತ್ತು ನಮಗೆ ಒಂದು ಯುದ್ಧದಲ್ಲಿ ಸೈನಿಕರು ಅಂದರೆ ಆಲ್ಮೋಸ್ಟ್ ಆಲ್ ಜೆಂಟ್ಸೇ ಇರ್ತಾರೆ. ಇವರಿಬ್ಬರು ಒಂದು ಒಳ್ಳೆ ಸ್ಥಾನದಲ್ಲಿದ್ದು ನಮಗೆ ಒಂದು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ, ಮಾದರಿಯಾಗಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳಿಗೆ. ಅವ್ರಿಗೆ ನಿಮ್ಮ ಒಂದು ಜೋರಾದ ಚಪ್ಪಾಳೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮ್ಮ ಅಮ್ಮ ಅವರು ಇವತ್ತು ಮದರ್ಸ್ ಡೇನ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದ್ಸಲ ನಮ್ಮ ಅಮ್ಮ ಅವರಿಗೆಲ್ಲರಿಗೂ ಮತ್ತು ಎಲ್ಲ ತಾಯಂದಿರಿಗೂ ಮದರ್ಸ್ ಡೇ ಶುಭಾಶಯ. One, two, three, start. Happy Mother's Day. Happy Mother's Day to all. ಶಿಲ್ಪನು ತುಂಬಾ ಚೆನ್ನಾಗಿ ಹೇಳಿದ್ಲು. ಅದರಲ್ಲೂ ನಮ್ಮ ಭಾರತ ದೇಶಕ್ಕೆ ಬಂದಿರುವಂತ ಸೈನಿಕರು ಎಲ್ಲರೂ ಈ ರೀತಿಯಾಗಿ ನಮ್ಮ ಮಕ್ಕಳನ್ನ ಎತ್ತ ಮೇಲೆ ದೇಶಕ್ಕಾಗಿ ತ್ಯಾಗ ಮಾಡೋದಕ್ಕೆ ಒಬ್ಬರನ್ನಾದರೂ ನಾವು ಅವರಿಗೆ ಕಳಿಸ್ಕೊಡ್ಬೇಕು ಅಂತ ಅನ್ನೋ ಮನೋಭಾವನೆ ನಮ್ಮಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಮತ್ತೆ ಒಂದು ಹಾಡನ್ನ ಹೇಳ್ತಾರಂತೆ ಶಿಲ್ಪ ಅವರು. ಎಲ್ಲರೂ ಕೇಳಿಸ್ಕೊಂಡು ಆಮೇಲೆ ಜೋರ್ ಚಪ್ಪಾಳೆ ಹೊಡೀರಿ. ಏನೋ ಹರ್ಷವೂ ನಮ್ಮ ಬಾಳಿಗೆ, ಅವಳೇ ದೈವವು ಅಮ್ಮ ಎನ್ನಲು ಎಲ್ಲ ಮರೆತೆವು ಎಂದು ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಬಾಳಿಗೆ, ಅವಳೇ ದೈವವು ಅಮ್ಮ ಎನ್ನಲು ಊರೇನೇ ಅಂದರು ಈ ನನ್ನ ದೇವರು, ಜಗಕ್ಕೆ ಮೌಲಿ ದೇವರು ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ತಾಯಿಯ ಋಣ, ಮಾನಕ್ಕೂ ದೊಡ್ಡದು ಅಮ್ಮನ ಋಣ. ಸಕ್ಕರೆ ಸಾರೆ ನುಗುಣ ಹಾಡುವೆ, ನುಗುಣ ಹಾಡುವೆ. ಇರಿ ಇಲ್ಲೊಂದು ಹಾಡಾಡ್ತದೆ. ಮಂಜು ಯಾರೋ ಹೇಳ್ತಾಳಲ್ಲ ಅವಳು. ಅಮ್ಮ ಅಮ್ಮ ಹೇಳಿದರು ಅಮ್ಮ ಅಮ್ಮ ಐ ಲವ್ ಯು. ಬೆಂಕಿಪಟ್ಟಣ ಇಲ್ಲೇ ಐತಲ್ಲ, ಆವಾಗಲೇ ನೋಡಿದೆ. ಅಮ್ಮ ಐ ಲವ್ ಯು.
ರೋಶ್ನಿ ಒಂದಲ್ಲೂ ಇಲ್ಲ ಹೋಗು ನೀ ಒಂದಲ್ಲೂ ಇಲ್ಲ ಏನು ಮಾಡಬೇಕು ಹ್ಯಾಪಿ ಮದರ್ಸ್ ಡೇ. ಹಿಡ್ಕೊಳ್ರಮ್ಮ ಎಲ್ಲರೂ ಹಿಡ್ಕೊಳ್ಳಿ, ಎಲ್ಲ ಒಬ್ಬರು ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಕಣ್ಣು ಬಿಡಕ್ಕೆ ಹೇಳ ಶಾರದಮ್ಮಜ್ಜಿನ. ಹ್ಯಾಪಿ ಮದರ್ಸ್ ಡೇ. ವೈಫ್ ಹಿಯರ್ ಸಾಕಿಂಡವು ಬಾಗ నువ్వు ఎట్లా